ಮನೆ ಮುಂದೊಂದು ಹೂ ಆಗಿದೆ, ಅದ್ರ ಸಾರ್ಥಕ್ಯ ಎಲ್ಲಿದೆ ಅಂತ. ಅದಕ್ಕೆ ವಾಸನೆ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಹೂ ಆಗಿದೆ ಅಂತ ಸುತ್ತಮುತ್ತ ಇರೋರು ಗೊತ್ತಾಗುತ್ತೆ. ಹೂ ಇದೆ ನೋಡ್ರಿ, ವಾಸನೆ ಬರ್ತಾ ಇದೆ ಅಲ್ಲೋ ಮಲ್ಲಿಗೆ ಹೂ. ಅದಕ್ಕೆ ಒಂದು ಮಲ್ಲಿಗೆ ಹೋಗಿತ್ತು ಮನೇಲಿ ತೂಗು ಹಾಕಿಬಿಡಿ ಗುಟಕ್ಕೆ, ಆ ಕೋಣೆ ತುಂಬ ವಾಸನೆ ಇರುತ್ತೆ. ಮುಂದೆ 4 ತಾಸಿಗೆ ಒಣಗಿ ಹೋಗುತ್ತೆ, ಅದು ಏನೂ ಪ್ರಯೋಜನ ಇಲ್ಲ ಅದು. ಆದರೆ ನನಗೆ ಸಂತೋಷ ಆಗೋದಂದರೆ ಬೆಳಗ್ಗೆ ಬಿಡಿಸಿದಂಥ ಹೂವು ಸಾಯಂಕಾಲ ಮುದುಡು ಹೋಗುತ್ತೆ. ಬದುಕೋದು 6 ತಾಸೋ 8 ತಾಸೋ 10 ತಾಸು. ಆದರೆ ಬದುಕೋ 8 ತಾಸು ಗೊತ್ತಿದೆ ಅದಕ್ಕೆ, ನಾನು ಜಾಸ್ತಿ ಬದುಕೋಲ್ಲ, 8 ತಾಸು ಬದುಕೋದನ್ನು ಗೊತ್ತಿದ್ರು ಕೂಡ ಕೊನೆ ಕ್ಷಣದವರೆಗೂ ವಾಸನೆ ಕೊಡುತ್ತಲ್ರಿ ಅದು. ಇರೋದು ಎಷ್ಟು ದಿವಸ, ನಾನೇ ಯಾಕೆ ಕೊಡಬೇಕು ಅಂತ ಅನ್ನಲಿಲ್ಲ. ಆ ಹೂವೇ ಅಷ್ಟು ಸಂಭ್ರಮದಲ್ಲಿ ಇರಬೇಕಾದ್ರೆ 60-70 ವರ್ಷ ಬದುಕುವಂಥವ್ರು ನಾವ್ಯಾಕ್ರಿ ನೆರಳಬೇಕು? 7 ತಾಸು ಬದುಕುವಂಥ ಹೂವೇ ಸಂತೋಷವಾಗಿರುವಾಗ 70 ವರ್ಷ ಬದುಕುವಂಥ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇರುವ ಅಷ್ಟು ದಿವಸ ಸಂಭ್ರಮದಿಂದ ಬದುಕೋಣಪ್ಪ. ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಈಗ ಇದ್ದೀನಲ್ಲ, ಯಾಕೆ ಹೊರಗು ಕೆಟ್ಟ ಮಾತು, ಯಾಕೆ ಮುಖ ಸಣ್ಣ ಮಾಡ್ಕೋಬೇಕು? ಬದುಕೋಡ್ತೀವಿ, ಸಂಭ್ರಮವಾಗಿ ಬದುಕೋಣ.